ಇಂದು ನವದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತುರ್ತು ಸಭೆಯನ್ನ ಕರೆದಿದೆ. ದೆಹಲಿಯ ಇಂದಿರಾ ಭವನದಲ್ಲಿ ಬೆಳಗ್ಗೆ 11:30 ಮೀಟಿಂಗ್ ನಡೆಯುತ್ತೆ. ಎಲ್ಲಾ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಜೊತೆ ಸಭೆ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸಭೆಯನ್ನ ಕರೆಯಲಾಗಿದೆ. ಇಂದಿರಾ ಭವನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಭೆ ಇದೆ. ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ ಇವತ್ತಿನ ಕಾಂಗ್ರೆಸ್ನ ತುರ್ತು ಸಭೆ. ಎಲ್ಲಾ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರು, ರಾಜ್ಯ ಉಸ್ತುವಾರಿಗಳು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳ ರೊಟೀನ್ ಮೀಟಿಂಗ್ ಅಂತ ಕಾಣಿಸಬಹುದಷ್ಟೇ ನೋಡೋದಕ್ಕೆ. ಬಟ್ ಆದ್ರೆ ಇಲ್ಲಿ ಬೇರೆನೇ ಇದೆ ಅಂತ ಹೇಳಿ ಲೆಕ್ಕಾಚಾರವನ್ನ ಕೂಡ ಹಾಕಲಾಗ್ತಾ ಇದೆ. ಆದ್ರೆ ರಾಜಕೀಯದಲ್ಲಿ ಅಂತ ಬಂದಂತಹ ಸಂದರ್ಭದಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು, ಯಾವುದೋ ಒಂದು ಸಭೆ ಸುಖ ಸುಮ್ಮನೆ ಆಗೋದಿಲ್ಲ. ಸೊ ಅದರಲ್ಲೂ ತುರ್ತು ಸಭೆ ಅಂತ ಹೇಳಿ ಅನ್ನುವಂತಹ ಪದವನ್ನ ಯಾವಾಗ ಬಳಕೆ ಮಾಡ್ತಾರೆ ಅಂತಂದ್ರೆ ಅದರ ಹಿಂದೆ ಬಹುದೊಡ್ಡ ಬಿರುಗಾಳಿ ಎದ್ದಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಚುನಾವಣಾ ಸೋಲು ಗೆಲುವಿನ ಪೋಸ್ಟ್ ಮಾರ್ಟಮ್ ಮತ್ತೆ ಬಿಸಿ ಮುಟ್ಟಿಸುವಂತಹ ಪ್ರಕ್ರಿಯೆ ಈ ಒಂದು ಸಭೆಯಲ್ಲಿ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಅಸಲಿ ಒಳಸುದ್ದಿ ಏನಪ್ಪಾ ಅಂತಂದ್ರೆ ಗೆದ್ದ ಕಡೆ ಕ್ರೆಡಿಟ್ ತೆಗೆದುಕೊಳ್ಳೋರು ನೂರಾರು ಜನ ಇರ್ತಾರೆ. ಬಟ್ ಸೋತ್ ಕಡೆ ನನ್ನಿಂದನೇ ಸೋಲ್ತು ಅನ್ನುವಂತಹ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾರೂ ರೆಡಿ ಇಲ್ಲ. ಗೆದ್ದಾಗ ಮಾತ್ರ ಬೀಗ್ತಾರೆ, ಸೋತಾಗ ಸುಣ್ಣ ಆಗೋಗ್ತಾರೆ, ಮುಂದೆ ಬರೋದಿಲ್ಲ. ನನ್ನಿಂದ ಹೀಗಾಯ್ತು, ಈ ರೀತಿಯಾದಂತಹ ಸಮಸ್ಯೆಗಳಾಯ್ತು, ತಪ್ಪುಗಳಾಯ್ತು ಅಂತ ಹೇಳಿ ಯಾರು ಮುಂದೆ ಬರೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜು, ಇಂದಿರಾ ಭವನದ ಸಭೆಯ ಒಳಗಡೆ ಇವತ್ತು ಏನೆಲ್ಲ ಚರ್ಚೆಗಳಾಗಬಹುದು, ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆಗಳಾಗುತ್ತೆ ಅಂತ ಹೇಳಿ? ಎಸ್ ರಮ್ಯ, ಏನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇಂದು ದೆಹಲಿಯಲ್ಲಿ ಇಂದಿರಾ ಭವನದಲ್ಲಿ ಇವತ್ತು ಏನು ನಡೆಸಲಾಗುತ್ತಿದೆ ತುರ್ತು ಸಭೆ ಸಾಕಷ್ಟು ಕುತೂಹಲ ಸಹ ಮೂಡಿಸಿದೆ. ಏನು ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿರುವ ಹಲವು ಬೆಳವಣಿಗೆ ಹಿನ್ನೆಲೆ ಇದು ಒಂದು ತುರ್ತು ಸಭೆ ಕರೆದಿರೋದು ಸಾಕಷ್ಟು ಕುತೂಹಲ ಸಹ ಮೂಡಿಸಿದೆ. ಈ ಸಭೆಯಲ್ಲಿ ಎಲ್ಲ ಕೆಪಿಸಿಸಿ ಸಂಬಂಧಪಟ್ಟಂತೆ ಎಲ್ಲ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಸಹ ಭಾಗವಹಿಸಿದ್ದಾರೆ. ಎಲ್ಲ ಘಟಕದ ಅಧ್ಯಕ್ಷರು ಸಹ ಈ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇತ್ತೀಚೆಗೆ ಏನು ಒಂದು ಸುದ್ದಿ ಹಬ್ಬಿತ್ತು, ಏನು ಟಿಎಂಸಿ ಹಾಗೂ ಕಾಂಗ್ರೆಸ್ ವಿಲೀನಗೊಳ್ಳುತ್ತೆ, ಕಾಂಗ್ರೆಸ್ ಪಕ್ಷದೊಂದಿಗೆ ವಿಲೀನಗೊಳ್ಳುತ್ತೆ ಅಂತ ಆಗಿತ್ತು. ಅದಾದ ನಂತರದಲ್ಲಿ ಎರಡು ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರದ ರಾಜ್ಯಸಭಾ ಅಭ್ಯರ್ಥಿಯಾದಂತಹ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕೃತಗೊಂಡಿತ್ತು. ಇವೆಲ್ಲ ಅಚ್ಚರಿ ಬೆಳವಣಿಗೆ ನಂತರದಲ್ಲಿ ಇದೀಗ ತುರ್ತು ಸಭೆ ಕರೆದಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ರಮ್ಯ. ಮತ್ತೊಂದು ಕಡೆ ಇನ್ನೊಂದು ಕುತೂಹಲಕಾರಿಯಾದಂತಹ ಅಂಶ ಏನಪ್ಪಾ ಅಂತಂದ್ರೆ ಕರ್ನಾಟಕ ಮತ್ತು ಇತರೆ ರಾಜ್ಯಗಳ ಆಂತರಿಕ ಬೇಗುದಿ ಇದೆಯಲ್ಲ, ಆ ಬೇಗುದಿಯನ್ನ ಯಾವ ರೀತಿಯಾಗಿ ಶಮನಗೊಳಿಸುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಗುತ್ತಾ ಈ ಸಭೆಯಲ್ಲಿ ಅಂತ? ಎಸ್ ರಮ್ಯ, ಇದೀಗ ಏನು ಕರ್ನಾಟಕದಲ್ಲಿ ಹೊಸ ಮುಖ್ಯಮಂತ್ರಿ ನೇಮಕಗೊಂಡಿದ್ದ ನಂತರದಲ್ಲಷ್ಟೇ ಸಚಿವ ಸ್ಥಾನ ಆಕಾಂಕ್ಷಿಗಳು ಹಾಗೂ ಸಚಿವ ಈಗ ಏನು ಪೋರ್ಟ್ಫೋಲಿಯೋನ ವಿಸ್ತರಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆ ಸಹ ಉಂಟಾಗಿತ್ತು. ಈ ಸಂಬಂಧ ಕೂಡ ರಾಷ್ಟ್ರ ಮಟ್ಟದಲ್ಲಿ ಇಂದು ಖರ್ಗೆ ಅವರ ನೇತೃತ್ವದಲ್ಲಿ ಸಾಕಷ್ಟು ಚರ್ಚೆ ಕೂಡ ನಡೆಯುತ್ತೆ ರಮ್ಯ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.